ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಮತಾ. ಇವತ್ತು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಮಂಡ್ಯ ಕಡೆ ಎಲ್ಲ ಮಸೊಪ್ಪು ಅಂತ ಕರೀತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ರೆಸಿಪಿ ಇದು. ಅದು ಕ್ವಿಕ್ಕಾಗಂತೂ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಇವತ್ತು ನಾನು 4-5 ಥರ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು, 5 ಸೊಪ್ಪನ್ನ ತಗೊಂಡಿದ್ದೀನಿ. ಎಲ್ಲ ಫ್ರೆಶ್ ಆಗಿದೆ. ಇದನ್ನೆಲ್ಲ ಕಟ್ ಮಾಡಿ ತೊಳೆದಿಟ್ಕೋಬೇಕು. ಮತ್ತು ಕುಕ್ಕರ್ಗೆ ಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಅದಾದಮೇಲೆ ತೊಳೆದಿಟ್ಟಿರೋ ಸೊಪ್ಪು ಹಾಕ್ಬಿಟ್ಟು, ಮೊದಲೇ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೋಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಸ್ವಲ್ಪ ನೀರು ಬೇಯೋಕ್ಕೆ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ ಕೂಗಿಸ್ಕೋಬೇಕು. ಯಾಕಂದರೆ ಚೆನ್ನಾಗಿ ಸಾಫ್ಟಾಗಿ ಅದು ಸೊಪ್ಪೆಲ್ಲ ಬೇಯಬೇಕು. ನೋಡಿ, ಇದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರಬೇಕು ಅಂದರೆ ಈ ಥರ ಎಲ್ಲ ಸಾಫ್ಟಾಗಿರಬೇಕು. ಇದನ್ನು ಒಂದು ಸೋಸೋ ಬಟ್ಲಿಗೆ ಹಾಕ್ಕೊಂಡು ಎಲ್ಲ ಸೋಸ್ಕೊಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಬೆಂದು ನೀರು ಬಿಟ್ಟಿರಬೇಕು. ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಸೋಸ್ಕೊಂಡು ಸ್ವಲ್ಪ ಹಾರಾಗಿ ಬಿಟ್ಬಿಡಿ. ತಣ್ಣಗಾಗಬೇಕು ಅದು. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ, ಆ ಸೊಪ್ಪಿನ ನೀರು ಕೂಡ ಸಪ್ರೇಟ್ ಇರಬೇಕು, ಸೊಪ್ಪು ಕೂಡ ಸಪ್ರೇಟ್ ಇರಬೇಕು. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಆಗಿನ ಕಾಲದಲ್ಲೆಲ್ಲ ಒರಳು ಕಲ್ಲಲ್ಲಿ ರುಬ್ತಾಯಿದ್ರು. ಈಗ ಕೆಲವೊಂದು ಮನೇಲಿ ಇರುತ್ತೆ, ಕೆಲವೊಂದು ಮನೇಲಿ ಇರಲ್ಲ. ಅದರಿಂದ ಮಿಕ್ಸಿಲಿ ತೋರಿಸ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ತೀನಿ. ಅದನ್ನು ಪೇಸ್ಟ್ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇದಾದಮೇಲೆ ಕುಕ್ಕರ್ಗೆ ನಾವು ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಕಾದ ನಂತರ ನಾವು 1 ಚಮಚ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಳ್ಳೋಣ. ಅದನ್ನು ಬೇಯಕ್ಕೆ ಬಿಟ್ಬಿಡಿ. ಸ್ವಲ್ಪ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಇದು ಕೆಂಪಗಾದ ನಂತರ ನಾವು ಮೊದಲೇ ತೊಳೆದು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಮ್ಮ ಚಿಕ್ಕ ಮಗನಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಫ್ರೈ ಮಾಡಿ. ಆಮೇಲೆ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದಮೇಲೆ ನಾವು ನೀರಿತ್ತಲ್ಲ, ಬಸ್ತಿರೋ ನೀರು, ಆ ನೀರನ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಮತ್ತೆ ನೀರು ಬೇಕಾದರೆ ಮತ್ತೆ ಹಾಕೋಬೋದು. ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ, ಸೊಪ್ಪಿನ ನೀರು ಇದೆಯಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ಮಿಕ್ಸ್ ಮಾಡೋಣ. ಪೇಸ್ಟು, ನೀರು ಎಲ್ಲನೂ ಕೂಡ ಮಿಕ್ಸ್ ಆಗಬೇಕದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ತುಂಬ ತೆಳುನೂ ಆಗಬಾರ್ದು, ಗಟ್ಟಿಗೆ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ 2 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮನೇಲಿರೋ ಸಾಂಬಾರು ಪುಡಿ ಇರುತ್ತಲ್ಲ, ಬೇಳೆ ಸಾಂಬಾರು ಪುಡಿ, ಅದನ್ನು ಸಹ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಬೇಕು. ಇದಾದಮೇಲೆ ನಾವು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡಬೇಕು. ಯಾಕಂದರೆ ನಾವು ಖಾರದ ಪುಡಿ ಹಾಕಿದ್ವಲ್ಲ,
ಅದು ಕೂಡ ಚೆನ್ನಾಗಿ ಬೇಯಬೇಕಲ್ವ, ಅದರಿಂದ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕದು. ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕೊಬೇಕು. ಖಾರ ಜಾಸ್ತಿ ಆಗಿಬಿಟ್ರೆ ಮಕ್ಕಳು ತಿನ್ನೋದಿಲ್ಲ, ದೊಡ್ಡವರೇಗೋ ತಿನ್ಕೊತಾರೆ. ನೋಡ್ಕೊಂಡು ಹಾಕೊಳ್ಳಿ. ನಂತರ ಕುದಿಯೋಕ್ಕೆ ಚೆನ್ನಾಗಿ ಅದು ಕುದಿ ಬರಬೇಕು. ಅದು ಖಾರದ ಪುಡಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಬೆಂದಿರಬೇಕು. ತುಂಬ ಚೆನ್ನಾಗಿರುತ್ತೆ. ಅದು ಬಿಸಿಲು ಕೂಡ ಬೇಯ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆ ಜೊತೆ ಅನ್ನದ ಜೊತೆ ಸೂಪರಾಗಿರುತ್ತೆ. ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ನನ್ನ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.